ಯಾವ ಸ್ವರೂಪವನ್ನು ಕೊಡಬೇಕು ಬೇಂದ್ರೆಯವರ ಗುರಿ ಔದುಂಬರ ಗಾಥೆ ಇದು ಜೀವನ ಮಹಾಕಾವ್ಯವಾಗಿ ಒಂದು ಸ್ವರೂಪ ತಗೋಬೇಕಾದ್ರೆ ಅಂತ ಬಹಳಷ್ಟು ಚಿಂತನೆಗಳನ್ನು ಮಾಡಿ ಬೇಂದ್ರೆಯವರೇ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕವನಗಳನ್ನು ಬರೆದಿದ್ದಾರೆ. ಔದುಂಬರ ಹೂವಾಗಿ ಹಣ್ಣಾಗುವುದಿಲ್ಲ, ಇದು ಹೂವು ಹಣ್ಣು ಎರಡು ಒಂದರಲ್ಲೇ ಇರುತ್ತೆ ಅಂತ ಅದು ಅವರ ಜೀವನ. ಹೀಗಾಗಿ ಅದಕ್ಕೆ ಔದುಂಬರ ಗಾಥೆ ಅಂದರು. ಅದನ್ನೇ ದ ರಾ ಬೇಂದ್ರೆ ಜೀವನ ಮಹಾಕಾವ್ಯ ಅಂದರು. ಇಡೀ ವಿಶ್ವದಲ್ಲಿ ಔದುಂಬರ ಗಾಥೆ ಜೀವನ ಮಹಾಕಾವ್ಯ, ದ ರಾ ಬೇಂದ್ರೆ ಜೀವನ ಮಹಾಕಾವ್ಯ ಇದು ಪರ್ಸನಲ್ ಎಪಿಕ್. ಇದು ಇಡೀ ವಿಶ್ವದ ಸಾಹಿತ್ಯದಲ್ಲಿ ಫಸ್ಟ್ ಪರ್ಸನಲ್ ಎಪಿಕ್ ಅಂತ ಹೇಳಿದ್ರೆ ಇದರಲ್ಲಿ ಏನೂ ಆಶ್ಚರ್ಯ ಇಲ್ಲ. ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ವರ್ಲ್ಡ್ ಲಿಟ್ರೇಚರ್, ಅಂಥ ಮಹತ್ವದ ಒಂದು ಕಾಂಟ್ರಿಬ್ಯೂಷನ್. ಇದು ವಿಷಯವಾರ್ ಮಾಡಬೇಕು. ನಮನ, ದರ್ಶನ, ವಿಕಾಸ, ವಿನ್ಯಾಸ, ತತ್ವ ಮತ್ತು ಸಿದ್ಧಾಂತ ಹೀಗೆ ವಿಂಗಡಿಸಿ ಇಡೀ ಜೀವನ ಮಹಾಕಾವ್ಯದ ಅಂದರೆ ಸಮಗ್ರ ಮಹಾಕಾವ್ಯದ ವಿಂಗಡಣೆಯನ್ನು ಮಾಡಿ ನಮನ ಕವನಗಳು ಹೀಗೆ. ಯಾರೂ ಮಹಾಕಾವ್ಯವನ್ನು ಬರೆಯಬೇಕಾದ್ರೆ ನಮನ ಕವರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಹೀಗೆ ಶುರು ಮಾಡ್ತಾನೆ. ಇಲ್ಲಿ ನಮನ ಒಂದು ಕವನ ಅಲ್ಲ, ಒಂದು ಇಡೀ ಒಂದು ಸಂಪುಟ. ಅಂಥ ಅಷ್ಟು ನಮನ ಕವನಗಳನ್ನು ಬೇಂದ್ರೆಯವರು ಬರೀತಾರೆ. ಅವುಗಳನ್ನೆಲ್ಲ ಒಂದು ಕಡೆ ಹೀಗೆಲ್ಲ ಅದಕ್ಕೆ ಸ್ವರೂಪ ಕೊಟ್ಟು ಈ 6 ಸಂಪುಟಗಳಲ್ಲಿ 1427 ಕವನಗಳನ್ನು ವಿಂಗಡಿಸಿ ಅದಕ್ಕೆಲ್ಲ ಟಿಪ್ಪಣಿಗಳನ್ನು ಬರೆದು ಅದಕ್ಕೆಲ್ಲ ಭೂಮಿಕೆಗಳನ್ನು ಬರೆದು ಅದಕ್ಕೆ ಪ್ರಕಾಶಕರ ನುಡಿಗಳನ್ನು ಬರೆದು ಒಂದು ಸ್ವರೂಪವನ್ನು ಕೊಟ್ಟು ವಿಶ್ವಕ್ಕೆ ಒಂದು ವಿನೂತನವಾದಂತಹ ಮಹಾಕಾವ್ಯವನ್ನು ಕೊಡೋದರಲ್ಲಿ ವಾಮನ್ ಬೇಂದ್ರೆಯವರ ಪಾತ್ರ ಬಹಳ ದೊಡ್ಡದಾಗಿದೆ. ಅದಕ್ಕೆ ಅವರನ್ನು ಔದುಂಬರ ಗಾಥೆಯ ವಾಸ್ತುಶಿಲ್ಪಿ ಅಂತ ನಾವು ಕರೀಲೇಬೇಕು. ಅದರಲ್ಲಿ ನಾನು ಸಹಕಾರಿಯಾಗಿ ಅದರ ಒಂದು ಸ್ವರೂಪವನ್ನು ಕೊಡೋಕ್ಕೆ ಏನೇನು ಸಹಾಯವನ್ನು ವಾಮನ್ ಬೇಂದ್ರೆಗೆ ಮಾಡಬೇಕು ಅಂತ ಮಾಡೋದಲ್ಲದೆ ಅದರ ಪ್ರಕಾಶನದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಆ ಪ್ರಕಾಶಕನಾಗಿ ಪ್ರಕಾಶಕರ ನುಡಿಗಳನ್ನು ಪ್ರತಿಯೊಂದು ಸಂಪುಟಕ್ಕೂ ಬರೆದು ವಾಮನ್ ಬೇಂದ್ರೆಯವರ ವಿಚಾರಗಳು ಏನಿದೆ ಅದಕ್ಕೆ ಸಪ್ಲಿಮೆಂಟ್ ಮಾಡಿದ್ವಿ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಇದು ಬೇಂದ್ರೆಯವರೇ ಹೇಳ್ತಾ ಇದ್ದಂಥ ಮಾತು. ಎಲ್ಲ ಮಹಾಕಾವ್ಯಗಳು ಯುದ್ಧ ಆಧಾರಿತವಾಗಿರ್ತದೆ, ಅದು ದ್ವೇಷದ ಆಧಾರಿತವಾಗಿರ್ತದೆ, ಅದು ಜೀವನಕ್ಕೆ ಆದರ್ಶ ಆಗೋದೇ ಇಲ್ಲ. ಆ ದೃಷ್ಟಿಯಿಂದ ಆ ರೀತಿ ಮಹಾಕಾವ್ಯಗಳಿಂದ ಹೊಸ ಮಾನವ ಜನಾಂಗ ಸಾಧ್ಯ ಇಲ್ಲ. ಅಂತೆಯೇ ಹೊಸ ರೀತಿಯ ಮಹಾಕಾವ್ಯವನ್ನು ರಚಿಸಬೇಕು ಅಂತಂದರೆ ನನ್ನ ಸಮಗ್ರ ಕಾವ್ಯವೇ ಅದು ಜೀವನ ಮಹಾಕಾವ್ಯ. ಅದೇ ನವಮಾನದ ಆವಿರ್ಭಾವಕ್ಕೆ ಒಂದು ಆಧಾರವಾಗಬೇಕು. ಈ ಇಡೀ ಸಮಗ್ರ ಕಾವ್ಯ ಹೊಸ ಮಾನವ ಸೃಷ್ಟಿಗೆ ಅದು ಒಳ್ಳೆಯದಾಗಬೇಕು ಅನ್ನೋದು. ಅದಕ್ಕೆ ಅವರು ಪ್ರಥಮ ಕವನ ಬೆಳಗು, ಆ ಬೆಳಗು ಕವನದಲ್ಲಿ ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿತಣ್ಣ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತಾರೆ. ಆ ಹೊಸ ಬೆಳಗು ಏನಿದೆ ಆ ಬೆಳಗು ಯಾವುದು ಅಂತಂದರೆ ಶಾಂತಿ. ಆ ಸಾಲುಗಳು ಅವ್ರು ಹೇಳಿದ್ರು, ದುಡಿಯುವ ಬಡವರು ನಾಡಿನ ಒಡೆಯರು, ದುಡಿಯದ ಒಡೆಯರು ಕಾಣದ ಹಾಣಿಗೆ ಹಿಡಿಯುವರು. ಇದು ಮಾರ್ಸ್ವಾದ. ಈ ಮಾರ್ಸ್ವಾದದ ಸಾರ ಬೇಂದ್ರೆಯವರ 4 ಸಾಲುಗಳಲ್ಲಿದೆ. ಹೀಗಾಗಿ ಔದುಂಬರ ಗಾಥೆ ಇಡೀ ಒಲುವೆ ನಮ್ಮ ಬದುಕು ಅನ್ನೋ ಆಧಾರದ ಮೇಲೆ, ಸಮರಸವೇ ಜೀವನ ಅನ್ನುವಂಥ ಆಧಾರದ ಮೇಲೆ ಶಾಂತಿಯ ಒಂದು ಸಮಾಜ ಸೃಷ್ಟಿ ಆಗಬೇಕು ವಿಶ್ವದಲ್ಲೇ ಅಂತನ್ನುವಂಥ ಅವ್ರದ್ದು ಬಹುಶಃ ಆಲ್ಮೋಸ್ಟ್ ಲಾಸ್ಟ್ ಕವನ ಇದು ಬರೀ ಬೆಳಗಲ್ಲೋ ಅಣ್ಣ. ಅದರಲ್ಲಿ ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿತಣ್ಣ ಇದರ ಒಂದು ವಿಸ್ತೃತವಾದಂಥ ಒಂದು ರೂಪವನ್ನು ಹಾಕ್ತಾರೆ. ಒನ್ ವರ್ಲ್ಡ್ ಸ್ಟೇಟ್ ಸ್ಥಾಪನೆ ಆಗಲೇಬೇಕು ಅಂತಾರೆ. ದ ಗ್ರೇಟೆಸ್ಟ್ ಮೆಸೇಜಸ್ ದಟ್ ಹಿ ಹ್ಯಾಸ್ ಗಿವನ್. ಯಾರು ಫ್ರೀಡಮ್ ಆಫ್ ಎಟ್ ಎನಿ ಕಾಸ್ಟ್ ಅಂತಾರೋ ಅವ್ರನ್ನ ಶೂಟ್ ಎಟ್ ಸೈಟ್ ಅನ್ನಬೇಕಾದೀತು. ಪೀಸ್ ಅಟ್ ಎನಿ ಕಾಸ್ಟ್ ಅದು ನಮ್ಮ ಗುರಿ ಆಗಬೇಕು ಅಂತ ಆ ಪೊಯಮ್ನಲ್ಲಿ ಬರೀತಾರೆ. ಒನ್ ವರ್ಲ್ಡ್ ಸ್ಟೇಟ್ ಆಗಬೇಕು ಅಂತಾರೆ. ಮತ್ತು ಅದರಲ್ಲಿ ಹಾಕಿರುವಂಥ ಮಹತ್ವದ ಮಾತುಗಳು ಅಂತಂದರೆ ಭದ್ರಂ ಶುಭಂ ಮಂಗಳಂ ಶಾಂತಿ ಪುಷ್ಟಿ ತುಷ್ಟಿ ಭದ್ರಂ ಶುಭಂ ಮಂಗಳಂ ಈ ಗುರಿ ತಗೊಂಡು ಹೋಗ್ತಾರೆ. ಬರೀ ಶಾಂತಿ ಸಾಲೋದಿಲ್ಲ, ಭದ್ರತೆ ಬೇಕು. ಶಾಂತಿ
ಅಂತ ಶುಭಂ ಮಂಗಳಂ ಆಗಬೇಕಾದ್ರೆ ಭದ್ರತೆ ಅದಕ್ಕಷ್ಟೇ ಅವಶ್ಯ ಅಂತನ್ನುವಂಥ ಹೊಸ ಆಯಾಮವನ್ನು ಇದು ಬರೆಗಳನ್ನು ಸೇರಿಸ್ತಾರೆ. ಹೀಗಾಗಿ ಆ ಒಂದು ಗುರಿಯುಳ್ಳಂತಹ ಔದುಂಬರ ಗಾಥೆ ಒಂದು ಸ್ವರೂಪವನ್ನು ತಗೊಂಡಿದೆ. 6 ಸಂಪುಟಗಳಲ್ಲಿ ಪ್ರಕಟವಾಗಿರುವಂತಹ ಈ ಔದುಂಬರ ಗಾಥೆ ಇದು ಹೊಸ ಮಹಾಕಾವ್ಯ, ಅದು ಜೀವನ ಮಹಾಕಾವ್ಯ. ವಿಶ್ವ ಸಾಹಿತ್ಯಕ್ಕೆ ಬೇಂದ್ರೆಯವರು ಕೊಟ್ಟಂತಹ ಅತ್ಯಂತ ಮಹತ್ವದ ಕೊಡುಗೆ ಇದಾಗಿದೆ.